ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೋ, ಒಮ್ಮೆಲ್ಲ 2 ಸಲ ದೀರ್ಘಾವಧಿ CM ಆಗಿದ್ದಾರೋ, ದೀರ್ಘಾವಧಿ CM ಆಗೋ ಜೊತೆಗೆ ದೇವರಾಜ ಅರಸರ ದಾಖಲೆಯನ್ನು ಮುರಿದಿದ್ದಾರೋ, ಅದು ಇವತ್ತು ಈ ರೀತಿ ಆದಿದ್ದಕ್ಕೆ ಒಂದು ಸಿದ್ದರಾಮಯ್ಯ ಅವರು ಪರಿಸ್ಥಿತಿ ತಿಳ್ಕೊಂಡು ಅಲ್ಲಿ ಏನದ ಅವ್ರಿಗೆ ಗೊತ್ತದ, DK ಶಿ ಅವ್ರ ಹಿಂದಿದ್ದ ಶಾಸಕರನ್ನು ಒಲಿಸ್ಕೋಬೇಕಾಗ್ಯದ. ಇಲ್ಲ ಅಂತಂದ್ರೆ DK ಶಿವಕುಮಾರ್ ಅವರು ಎದ್ದಾರು ಬಿಟ್ಟುಕೊಡ್ಬೇಕಾದ್ರೆ ಪ್ರೀತಿಯಿಂದ ತುಳಪ್ಪ ಮಾಡು ನೀನು CM ಆಗುವಂತ, ಇಲ್ಲ ಪಾರ್ಟಿ ಒಳಗೆ ಹೋಗುವಂಥದ್ದು, ತಾವು CM ಆಗೋ ಕಾರಣಕರ್ತ ಅಂತ ಕಾಂಗ್ರೆಸ್ ಇಲ್ಲಾಗಿಸುವ ಅಪಖ್ಯಾತಿಯು ಸಹಿತ ಸಿದ್ದರಾಮಯ್ಯನವರಿಗೆ ತಗಲು ಎಲ್ಲ ಸಾಹಿತ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಇವೆಲ್ಲ ಊಹೆಗಳು ಆಗ್ತಾವೋ ಇಲ್ಲೋ ಬೇರೆ ವಿಷಯ, ಯಾಕೆ ವಾಸ್ತವ ಬೇರೆ ಇರ್ತದೆ. ಬಟ್ ಇದು ನಡೆದದ್ದು ಇವತ್ತು ಕಾಂಗ್ರೆಸ್ಸಿಗೆ ಆಪತ್ತು. DKC ಏನಾದರೂ ಬಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದರೆ ನಿಶ್ಚಿತವಾಗಿಯೂ ಎಕ್ಸಿಕ್ಯೂಟ್ ಅಂದರೆ ಅಸ್ತಿತ್ವಕ್ಕೆ ತಂದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಉಳಿತದನ. ಇದಕ್ಕೆ ಯತೀಂದ್ರ ಮತ್ತು ಸಿದ್ದರಾಮಯ್ಯನವರು ಉತ್ತರಿಸಬೇಕಾಗಿದೆ. ಇವತ್ತು ಪ್ರೀತಿಯಿಂದ ಅಧಿಕಾರ ಬಿಟ್ಕೊಳ್ತಿರೋ ಅಥವಾ ನೀವು ಅವ್ರ ಪ್ರೀತಿಯಿಂದ ಒಲಿಸ್ಕೊಂಡು ಶಾಸಕರನ್ನ ನಿಮ್ಮೊಂದಿಗೆ ಇರಿಸ್ಕೊಳ್ತಿರೋ, ಇಲ್ಲ ಪಾರ್ಟಿ ಬೆಳಿತಿರೋ, ಏನು ಮಾಡ್ತಿರೋ ಮಾಡ್ರಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ವಂದನೆಗಳು.